ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಆರ್ಯನ್ ಇದರಲ್ಲಿ ನಿನ್ನ ತಪ್ಪೇನಿದೆ ಬಿಡು ಜಾನ್ವಿ ಅಂದ. ಆರ್ಯನ್ ಪಡ್ತಾ ಇದ್ದ ಸಂಕಟ ನೋಡಿ ಎದುರುಗಿದ್ದ ಜಾಹ್ನವಿ ಅವನ ಹತ್ರ ಹೋಗಿ ಅವರ ಮುಖವನ್ನು ತನ್ನ ಕೈಗಳಿಗೆ ತಗೊಂಡ್ಳು. ಜಾಹ್ನವಿ ಹಾಗೆ ಹಿಡ್ಕೊಂಡ ತಕ್ಷಣ ಆರ್ಯನ್ ಆಶ್ಚರ್ಯದಿಂದ ಅವಳನ್ನು ನೋಡ್ತಾ ಇದ್ದ. ನಾನು ಮಾಡಿದ ತಪ್ಪಿಗೆ ನೀವು ನೋವು ಅನುಭವಿಸ್ತಾ ಇದ್ದೀರಾ ಅಲ್ವಾ? ನಿಮ್ಮ ನೋವನ್ನು ಅಂದರೆ ಕಾರವನ್ನು ದೂರ ಮಾಡುವ ಜವಾಬ್ದಾರಿ ನಂದೇ ಅಲ್ವಾ ಅನ್ನುತ್ತಾ ಆರ್ಯನ್ ಬಾಯಿಗೆ ತನ್ನ ತುಟಿಗಳನ್ನು ಒತ್ತಿದ್ಲು. ಜಾಹ್ನವಿ ಹಾಗೆ ಮಾಡಿದ ತಕ್ಷಣ ಅಷ್ಟೊತ್ತಿನವರೆಗೂ ಖಾರಕ್ಕೆ ತತ್ತರಿಸ್ತಾ ಇದ್ದ ಆರ್ಯನ್ ಖಾರದ ಜಾಗದಲ್ಲಿ ಸಿಹಿ ಬಂದಂತಾಯಿತು. ಜಾಹ್ನವಿ ತನ್ನ ಬಾಯಿಯಿಂದಲೇ ಆ ಖಾರವನ್ನೆಲ್ಲ ಹೀರ್ತಾ 5 ನಿಮಿಷಗಳ ಕಳೆದ ನಂತರ ದೂರ ಸರಿಯಲು ಪ್ರಯತ್ನಿಸಿದ್ಲು. ಆದರೆ ಆ 5 ನಿಮಿಷ ಅವಳು ನೀಡಿದ ಸ್ಪರ್ಶಕ್ಕೆ ಆರ್ಯನ್ ಮನಸ್ಸು ಹತೋಟಿ ತಪ್ಪಿ ಓಡಲಾರಂಭಿಸಿತು. ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳ್ಕೊಂಡು ಆರ್ಯ ಜಾಹ್ನವಿ ನೀಡ್ತಾ ಇದ್ದ ಆ ಮಧುರತೆಯನ್ನು ಸವಿಯುತ್ತಾ ತನ್ನನ್ನು ತಾನೇ ಮರೆತು ಹೋಗಿದ್ದ. ಜಾಹ್ನವಿ ದೂರ ಸರಿತಾ ಇದ್ರೂ ಬಿಡದ ಆರ್ಯನ್ ಅವಳನ್ನು ಎಳ್ಕೊಂಡು, ನೀನು ತಿಂದಿದ್ದೀಯ ಅಲ್ವಾ, ಈಗ ನಿನ್ನ ಖಾರವನ್ನು ನಾನು ತಗೋತೀನಿ ಅಂತ ಮತ್ತೆ ಅವಳ ತುಟಿಗಳಿಗೆ ತುಟಿಯನ್ನು ಬೆಸೆದು ನಿಂತಿದ್ದ ಜಾಹ್ನವಿಯನ್ನು ತನ್ನ ಮೇಲೆ ಎಳ್ಕೊಂಡು ಬೆಡ್ ಮೇಲೆ ಮಲಗಿದ. ಅಷ್ಟು ಮಾಡ್ತಾಯಿದ್ರು ಅವಳ ಬಾಯನ್ನು ಮಾತ್ರ ಅವನು ಬಿಡಲೇ ಇಲ್ಲ. ಆರ್ಯನ್ ಪಡ್ತಾ ಇದ್ದ ನೋವನ್ನು ಏನೋ ಕಮ್ಮಿ ಮಾಡೋಣ ಅಂತ ಅವಳು ಹಾಗೆ ಮಾಡಿದರೆ ಆರ್ಯನ್ ಅವಳನ್ನು ಬೆಡ್ ಮೇಲೆ ಎಳ್ಕೊಂಡು ಮಲಗಿದ್ದನ್ನು ನೋಡಿ ಆರ್ಯನ್ ಅವರು ಏನು ಮಾಡ್ತಾರೋ ಅನ್ನೋ ಭಯ ಜಾಹ್ನವಿಗೆ. ಆರ್ಯನ್ ಅವರೇ ಬಿಡಿ ಅಂದ್ಲು. ಆರ್ಯನ್ ಅವಳನ್ನು ಬಿಟ್ಟು, ನೀನು ಮಾಡಿದರೆ ನನಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಆ ಖಾರ ಎಲ್ಲಿ ಹೋಯ್ತೋ ಗೊತ್ತೇ ಆಗಿಲ್ಲ, ನಿನ್ನ ಬಾಯಿಂದ ನನಗೆ ಸಿಹಿಯನ್ನೇ ನೀಡಿದೆ ಅಲ್ವಾ, ಆದರೆ ನಾನು ಮಾಡಿದರೆ ಯಾಕೆ ಬೇಡ ಅಂತೀಯ ಅಮ್ಮಣ್ಣಿ ಅಂದನು. ಜಾಹ್ನವಿ ಕಂಗಾಲಾಗಿ, ಆರ್ಯನವರೇ ಬಿಡಿ, ನಾನು ಚೆನ್ನಾಗೇ ಇದ್ದೀನಿ ಅಂದ್ಲು. ಅಂದಾಗೆ ಜಾಹ್ನವಿ, ನೀನು ಮಾಡಿದ ಹಾಗೆ ನನ್ನನ್ನು ಯಾಕೆ ಮಾಡಗೊಡ್ತಾ ಇಲ್ಲ ನೀನು ಅಂತ ಆರ್ಯನ್ ಮುಖದಲ್ಲಿ ಒಂದು ರೀತಿಯ ಮೋಹದ ಆವೇಶ ಕಂಡಿತು. ಅದನ್ನು ನೋಡಿ ಜಾಹ್ನವಿಗೆ ಭಯ ಆಯಿತು. ಆರ್ಯನ್ ತನ್ನ ಮೇಲೆ ಬಾಗ್ತಾ ಇದ್ದಂತೆ ಅವಳು ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಜಾಹ್ನವಿಗೆ ಅನಿಸಿದ ಹಾಗೆಯೇ ಆರ್ಯನೀಗ ಸಂಪೂರ್ಣವಾಗಿ ಅವಳ ಮೇಲೆ ಮೋಹದ ಆವೇಶದಲ್ಲಿದ್ದ. ಅವಳಿಂದ ಇನ್ನೂ ಏನೋ ಬೇಕು ಅನ್ನೋ ಹಠದಲ್ಲಿದ್ದ ಆರ್ಯನ್ಗೆ ಅವಳು ಮುಖ ಪಕ್ಕಕ್ಕೆ ತಿರುಗಿಸಿದ್ದು ನೋಡಿ ಕೋಪ ಬಂತು. ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಯಾಕೆ ಬೇಡ ಅಂತೀಯ ಅಂತ ಕೋಪದಿಂದ ಮತ್ತೆ ಅವಳ ತುಟಿಗಳನ್ನು ಕಚ್ಚಿದ. ಆರ್ಯನ್ ಆವೇಶ ನೋಡಿ ಜಾಹ್ನವಿಗೆ ಭಯ ಆಗಿ, ಅಯ್ಯೋ ಆರ್ಯನ್ ಅವರನ್ನು ಸುಮ್ಮನೆ ಫೋನ್ ಮಾಡಿ ಇಲ್ಲಿಗೆ ಬರ ಹೇಳಿದ್ನಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಅವನಿಂದ ಹೇಗೆ ತಪ್ಪಿಸ್ಕೊಳ್ಳಿ ಅನ್ನೋ ಆಲೋಚನೆ ಸುತ್ತ ತನ್ನ ತುಟಿಗಳ ಮೇಲೆ ಆರ್ಯನ್ ಮಾಡ್ತಾ ಇದ್ದ ಯುದ್ಧವನ್ನು ಮರೆತು ತನ್ನ ಆಲೋಚನೆಯಲ್ಲಿ ಮುಳುಗಿದ್ಲು ಜಾಹ್ನವಿ ಏನೂ ಅಂದಿಲ್ಲ ಅನ್ನೋ ಅಷ್ಟರಲ್ಲಿ ಅವಳಿಗೆ ಇದು ಇಷ್ಟ ಇದೆ ಅಂದ್ಕೊಂಡ ಆರ್ಯನ್ ಅವಳನ್ನು ಮುತ್ತುಗಳಿಂದ ಮುಳುಗಿಸಿದ. ಆರ್ಯನ್ ಮಾಡ್ತಾ ಇರುವ ಈ ಕೆಲಸಕ್ಕೆ ಭಯ ಹೆಚ್ಚಾದ ಜಾಹ್ನವಿ, ಆರ್ಯನ್ ಅವರೇ ಅಂತ ಕೂಗಿದ್ಲು. ಆದರೆ ಆರ್ಯನ್ಗೆ ಜಾಹ್ನವಿಯ ಮಾತುಗಳು ಕೇಳಿಸ್ತಾನೇ ಇರಲಿಲ್ಲ. ಅವಳನ್ನು ತನ್ನ ತೋಳುಗಳಲ್ಲಿ ಬಾಚಿ ತಬ್ಕೊಂಡು ಮೈ ಮೇಲಿದ್ದ ಸೀರೆಯನ್ನು ಸರಿಸಲು ಹೋದ. ಜಾಹ್ನವಿ ಹೇಗಾದರೂ ಮಾಡಿ ಆರ್ಯನ್ ಹಿಡಿತದಿಂದ ಹೊರಬರಲು ಪ್ರಯತ್ನವನ್ನು ಮಾಡ್ದ. ಸುಮ್ಮನೆ ಅಂತೂ ಇರಲಿಲ್ಲ, ತುಂಬಾ ಪ್ರಯತ್ನಿಸ್ತಾ ಇದ್ಲು. ಆದರೆ ಜಾಹ್ನವಿ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆರ್ಯನ್ ಅಷ್ಟೇ ಬಿಗಿಯಾಗಿ ಅವಳನ್ನು ಹಿಡಿತಾ ಇದ್ದ. ಆರ್ಯನ್ ಸ್ವಭಾವ ತಿಳಿದು ಅವಳು ದೂರವಿರದೆ ತಪ್ಪು ಮಾಡಿದೆ ಅಂತ ಮರುಗಿದ್ಲು. ಯಾವಾಗ ಅವರು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಎಲ್ಲರಿಗೂ ಇವಳೇ ನನ್ನ ಹೆಂಡತಿ ಅಂತ ಹೇಳ್ತಾರೋ ಅವತ್ತೇ ಮನಸ್ಫೂರ್ತಿಯಾಗಿ ಆರ್ಯನ್ಗೆ ಹತ್ತಿರ ಆಗಬೇಕು ಅಂತ ಅಂದ್ಕೊಂಡಿದ್ಲು ಜಾಹ್ನವಿ. ಆದರೆ ಅವನು ಹೀಗೆ ಬಲವಂತವಾಗಿ ತನ್ನನ್ನು ಸ್ವಂತ ಮಾಡ್ಕೊಳ್ತಾನೆಂದು ಅವಳು ಖಂಡಿತ ಊಹಿಸಿರಲಿಲ್ಲ. ಪ್ರೀತಿಯಿಂದ ತನ್ನನ್ನು ಅರ್ಪಿಸ್ಕೊಳ್ಬೇಕು ಅಂದ್ಕೊಂಡಿದ್ದ ಜಾಹ್ನವಿಗೆ ಹೀಗೆ ಆಗ್ತಾ ಇರೋದು ತಡ್ಕೊಳ್ಳಲಾಗದೆ ಕಣ್ಣೀರು ಹಾಕಿದ್ಲು. ಅಷ್ಟರಲ್ಲಿ ಆರ್ಯನ್ ಅವಳ ಮೈ ಮೇಲಿನ ಸೀರೆಯನ್ನು ತೆಗೆದುಹಾಕಿ ಅಮ್ಮಣ್ಣಿ ಎನ್ನುತ್ತಾ ಆವೇಶದಿಂದ ಅವಳನ್ನು ಆವರಿಸಿಕೊಂಡ. ಆರ್ಯನ್ ಎಷ್ಟು ಆವೇಶದಲ್ಲಿ ಇದ್ದ ಅಂದರೆ ಅವಳ ನೋವು ಕೂಡ ಅವನಿಗೆ ಅರ್ಥ ಆಗಲಿಲ್ಲ. ತನ್ನ ಸಂತೋಷವೇ ಮುಖ್ಯ ಎನ್ನುವಂತೆ ಮಾಡ್ತಾ ಇದ್ದಾಗ ಜಾಹ್ನವಿ ಇನ್ನೂ ಏನೂ ಮಾಡಲಾಗದೆ ತನ್ನ ದೇಹವನ್ನು ಒಪ್ಪಿಸಿಬಿಟ್ಲು. ಆದರೆ ಆರ್ಯನ್ ಸರಸಕ್ಕೆ ಸಿದ್ಧನಾಗಿ
ಜಾಹ್ನವಿಯ ಸೂಕ್ಷ್ಮ ಜಾಗಕ್ಕೆ ಕೈ ಹಾಕಿದ ತಕ್ಷಣ ಅಷ್ಟೊತ್ತಿನವರೆಗೂ ಸುಮ್ಮನೆ ಒಪ್ಪಿಸಿದ್ದ ಜಾಹ್ನವಿ ಎಲ್ಲಿಲ್ಲದ ಬಲವನ್ನು ಅಂತ ಅಂದ್ಕೊಂಡು ಆರ್ಯನ್ ಕೆನ್ನೆಗೆ ಟಪಕ್ ಅಂತ ಬಾರಿಸಿದ್ಲು. ಆ ಹೊಡೆತಕ್ಕೆ ಆರ್ಯನ್ ಆವೇಶವೆಲ್ಲ ಇಳದೆ ಹೋಯಿತು. ತಾನು ಏನು ಮಾಡಲು ಹೊರಟಿದೆ ಅನ್ನೋ ಅರಿವು ಆ ತಕ್ಷಣ ಅವಳ ಮೇಲಿಂದ ಎದ್ದ. ಅವಳ ಮೈ ಮೇಲೆ ಸೀರೆ ಇಲ್ದಿರೋದನ್ನು ನೋಡಿ ಅವನಿಗೆ ತನ್ನ ಮೇಲೆ ತನಗೆ ಅಸಹ್ಯ ಅನ್ನಿಸ್ತು. ಸೀರೆಯನ್ನು ತೆಗೆದು ಅವಳಿಗೆ ಕೊಟ್ಟು ಕ್ಷಮಿಸ್ಬಿಡು, ಯಾವುದೋ ಆವೇಶದಲ್ಲಿ ಹೀಗೆ ಮಾಡಿದೆ ಅಂತ ಹೊರಗಡೆ ಹೋಗ್ತಾ ಇದ್ದ. ಸೀರೆ ಸುತ್ತಕೊಂಡು ಜಾಹ್ನವಿ, ಎಲ್ಲಿಗೆ ಆರ್ಯನವರೇ, ಮಲ್ಕೊಳ್ಳಿ ಅಂದ್ಲು. ಇಷ್ಟೆಲ್ಲ ನಡೆದ ಮೇಲೂ ಸಾಲ್ದಾ ನಿಮಗೆ ಅಂದ ಆರ್ಯನ್. ನಿಮಗೆ ನನ್ನ ಮೇಲೆ ಎಲ್ಲ ಹಕ್ಕಿದೆ ಅಂದಲ್ವೇ ನೀವು ಹಾಗೆ ಮಾಡಿದ್ದು. ಎಲ್ಲರ ಹತ್ರವೂ ನೀವು ಹಾಗೆ ಇರ್ತೀರಾ ಇಲ್ಲ ತಾನೇ? ಇದರಲ್ಲಿ ನನ್ನ ತಪ್ಪು ಕೂಡ ಇದೆ. ನಿಮಗೆ ಖಾರವಾಗಿದೆ ಎಂದು ನಾನು ಆ ಖಾರವನ್ನು ದೂರ ಮಾಡಲು ನಾನು ಮಾಡಬಾರ್ದ ಕೆಲಸ ಮಾಡಿಬಿಟ್ಟೆ. ಆ ಕೆಲಸ ನಿಮ್ಮಲ್ಲಿ ಇಷ್ಟೊಂದು ಆವೇಶ ತರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆದರೆ ನಿಮ್ಮ ಹೆಂಡತಿಯಾಗಿ ನಾನು ನಿಮಗೆ ಹತ್ತಿರ ಆಗಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಖಂಡಿತ ಈ ರೀತಿ ಅಲ್ಲ ಆರ್ಯನವರೇ. ನಿಮ್ಮ ಆವೇಶವನ್ನು ಹತೋಟಿಗೆ ತರಲೆಂದು ನಾನು ಹೊಡೆದಿದ್ದು ಅಂತ ಬೇಸರದಿಂದ ಅಂದ್ಲು. ಆರ್ಯನ್ ಅವಳ ಹತ್ರ ಬಂದು, ನಿನ್ನ ನೋವು ನನಗೆ ಅರ್ಥ ಆಯಿತು. ನೀನು ಹೊಡೆದು ಒಳ್ಳೆಯ ಕೆಲಸವನ್ನೇ ಮಾಡಿದೆ ಜಾಹ್ನವಿ. ಇನ್ಯಾವತ್ತೂ ಹೀಗಾಗದಂತೆ ನೋಡ್ಕೊಳ್ತೇನೆ ಅನ್ನುತ್ತಾ ಅಲ್ಲಿಂದ ಹೊರಟ. ಹೋಗ್ತಾ, ಇನ್ನೊಮ್ಮೆ ನಾನು ಬಂದಾಗ ನಾನೇನಾದರೂ ತುಂಟಾಟ ಮಾಡಿದರೆ ಊಟಕ್ಕೆ ಖಾರ ಜಾಸ್ತಿ ಹಾಕು. ನಾನು ತಿಂದ ಮೇಲೆ ಇವತ್ತು ಮಾಡಿದ ಹಾಗೆ ಆವತ್ತು ಹೀಗೆ ಮಾಡ್ತೀಯಲ್ಲ ಅಂದಾಗ ಜಾಹ್ನವಿ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ್ಲು. ಸರಿ, ನಾನು ಇಲ್ಲಿರೋದು ನಿಮಗೆ ಒಳ್ಳೆಯದಲ್ಲ ಅಂತ ಹೇಳಿ ಹೊರಡುವಾಗ, ಇಷ್ಟೊಂದು ಆವೇಶ ತಡೆಯಲು ಆಗದವರು ನಿಮ್ಮ ಮನೆಯಲ್ಲಿ ನಮ್ಮ ಮದುವೆ ಬಗ್ಗೆ ಹೇಳಬಹುದು ಅಲ್ವಾ ಅಂದ್ಲು. ಜಾಹ್ನವಿ ಹಾಗೆ ಹೇಳಿದ ತಕ್ಷಣವೇ ಆರ್ಯನ್ ಯಾಕೋ ಅವಳನ್ನು ಗಂಭೀರವಾಗಿ ನೋಡಿ ಅಲ್ಲಿಂದ ಹೊರಟು ಹೋದ. ಇದೇನಿದು, ಈತ ಮನೆಯಲ್ಲಿ ಮದುವೆ ಬಗ್ಗೆ ಹೇಳಲು ಏನಾಗಿದೆ ಇವ್ರಿಗೆ, ಯಾಕೆ ಹೇಳ್ತಿಲ್ಲ ಅಂತ ಯೋಚಿಸ್ತಾ ಆಕೆ ಒಳಗೆ ಹೋದ್ಲು. ಆರ್ಯನ್ ಮನೆಗೆ ಹೋಗ್ತಾ ಅವಳು ಅಂದಿದ್ರಲ್ಲಿ ತಪ್ಪೇನಿದೆ? ಅಪ್ಪನಿಗೆ ಮತ್ತು ಚಿಕ್ಕಮ್ಮನಿಗೆ ನಾನು ಈಗ ಶೀಘ್ರದಲ್ಲೇ ನಮ್ಮ ಮದುವೆ ವಿಷಯವನ್ನು ತಿಳಿಸಿ ಅವಳನ್ನು ಮನೆಗೆ ಕರ್ಕೊಂಡು ಬರಬೇಕು ಅಂದ್ಕೊಳ್ತಾ ಹೋದ. ಶರ್ಮಿಳಾ ಎದ್ದು ಕೆಳಗಡೆ ಹಾಲ್ನಲ್ಲಿ ಕೂತಿದ್ಲು. ಆರ್ಯನ್ ಬಂದ ತಕ್ಷಣ ಶಿವಾನಿ ಮದುವೆ ಬಗ್ಗೆ ಮಾತನಾಡಿ ಆತನಿಗೆ ಒಂದು ಹುಡುಗಿಯನ್ನು ನೋಡಿದ್ದೀನಿ ಅಂತ ಹೇಳಿ ಮದುವೆಗೆ ಒಪ್ಪಿಸ್ಬೇಕು ಅಂತ ಆಕೆ ಕಾಯ್ತಾ ಇದ್ಲು. ಪ್ರತಾಪ್ ವರ್ಮ ಕೂಡ ರೆಡಿಯಾಗಿ ಕೆಳಗಡೆ ಬಂದು, ಶರ್ಮಿಳಾ ಕಾಫಿ ತಗೊಂಡು ಬಾ ಅಂದರು. ಶರ್ಮಿಳಾ ಕಿಚನ್ನಲ್ಲಿ ಕೆಲಸದವ್ರನ್ನ ಕರೆದು ಕಾಫಿ ತರಲು ಹೇಳಿದ್ಲು. ಆದರೆ ಎಂದು ಶರ್ಮಿಳಾ, ಏನೋ ಆಲೋಚನೆ ಮಾಡ್ತಿದೀಯಾ ಅಂತ ಪ್ರತಾಪ್ ಕೇಳ್ದ. ಇನ್ನೇನಿರುತ್ತೆ, ಮಕ್ಕಳ ಮದುವೆಗಳ ಬಗ್ಗೆ ಆಲೋಚಿಸ್ತಾ ಇದ್ದೆ ಅಂದ್ಲು. ಅದಕ್ಕೆ ಯಾಕೆ ಅಷ್ಟು ಚಿಂತೆ? ಶಿವಾನಿಗೆ ಈಗಾಗಲೇ ವರ್ಣನ ನೋಡಿದ್ದೀವಿ. ಇನ್ನು ಆರ್ಯನಿಗೆ ನಾವು ಮೊದಲಿನಿಂದಲೂ ನೋಡಿಕೊಂಡು ಸಂಬಂಧ ಇದೆ ಅಲ್ವಾ ಅಂತ ಪ್ರತಾಪ್ ಹೇಳಿದ್ರು. ಅದನ್ನೇ ಹೇಗೆ ಹೇಳಲಿ ಅಂತ ಯೋಚಿಸ್ತಾ ಇದ್ದೇನೆ ಅಂದ್ಲು ಶರ್ಮಿಳಾ. ಇದರಲ್ಲಿ ಯೋಚಿಸಲು ಏನಿದೆ ಶರ್ಮಿಳಾ? ಆರ್ಯನ್ಗೆ ಮದುವೆ ವಯಸ್ಸು ಬಂದಿದೆ. ಮದುವೆ ಮಾಡ್ಕೊಳ್ದೆ ಇನ್ನೇನು ಮಾಡ್ತಾನೆ? ಬರಲಿ ಬಿಡು, ನಾನೇ ಹೇಳ್ತೀನಿ ಅಂದರು ಪ್ರತಾಪ್. ಕೆಲಸದವರು ಕೊಟ್ಟ ಕಾಫಿಯನ್ನು ಅವರಿಬ್ಬರು ಕುಡಿತಾ ಇದ್ರು. ಶಿವಾನಿ ರೆಡಿಯಾಗಿ ರೂಮ್ನಲ್ಲಿ ಕೂತು ಆರ್ಯನ್ ಮದುವೆಯಾದ ಬಗ್ಗೆ ಏನು ಹೇಳಲಿ ಅಂತ ಯೋಚಿಸ್ತಾ ಇದ್ಲು. ಆರ್ಯನ್ಗೆ ಹೇಳ್ತಲೇ ರಾತ್ರಿ ಜಾಹ್ನವಿ ಮಾಡಿದ ಕೆಲಸ ನೆನಪಿಗೆ ಬಂದು, ಇಂದು ಮತ್ತೆ ಹೋದರೆ ಅವಳು ಏನು ಮಾಡ್ತಾಳೋ ಅಂತ ಮನೋಜ್ ಹೇಳ್ತಾನೆ ಅಂತ ಅವನ ತಂಗಿಗೆ ಅಡುಗೆ ಮಾಡೋದು ಚೆನ್ನಾಗಿ ಬರುತ್ತೆ ಅಂತ. ಆದರೆ ನನಗೋಸ್ಕರ ಅವಳು ಏನು ಮಾಡಿದ್ರು ಅದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚಿಗೆ ಹಾಕಿರ್ತಾಳೆ. ರಾತ್ರಿ ಖಾರ ಜಾಸ್ತಿ ಹಾಕಿದ್ರು, ಮರೆಯಲಾಗದ ಅನುಭವ ನೀಡಿದ್ಲು ಅಂದ್ಕೊಳ್ತಾ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದ. ಅಷ್ಟರಲ್ಲಿ ರಾತ್ರಿ ನಿದ್ದೆಯಲ್ಲಿ ಶಿವಾನಿ ಅಳ್ತಾ ಇದ್ದಿದ್ದು ಅವನಿಗೆ ನೆನಪಾಗಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ನೋಡಲು ಶಿವಾನಿ ರೂಮ್ಗೆ ಬಂದ. ಇತ್ತ ಜಾಹ್ನವಿ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಕಿಚನ್ಗೆ ಹೋಗಿ ಮನೋಜ್ಗೆ ಟಿಫನ್ ರೆಡಿ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಜಾಹ್ನವಿ ಅಂತ ಕೂಗ್ತಾ ಅವನಿ ಬಂದ್ಲು. ಬೆಳ್ಳಂಬೆಳಿಗ್ಗೆ ಏನೇ ಇದು ನಿನ್ನ ಕೂಗಾಟ, ಏನಾಯಿತು? ಈ ದಿನ ಇಷ್ಟು ಬೇಗ ಪ್ರತ್ಯಕ್ಷಳಾಗಿದೆಯಾ ಅಂತ ಕೇಳಿದ್ಲು ಜಾಹ್ನವಿ. ಏನು ಮಾಡಲಿ ಜಾನು, ನಮ್ಮ ರೂಮ್ನಲ್ಲಿ ನೀರು ಬರೋದಿಲ್ಲ. ಇದು ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ಬೇಗ ಹೋಗ್ಬೇಕು ಕಣೆ, ಅದಕ್ಕೆ ಬಟ್ಟೆ ತಗೊಂಡು ಇಲ್ಲಿಗೆ ಓಡಿ ಬಂದೆ ಅಂದ್ಲು. ಅಂತ ಹೇಳಿ ಜಾಹ್ನವಿ ಉತ್ತರವನ್ನು ಕಾಯ್ದೆ, ಜಾಹ್ನವಿ ಹಸಿವಾಗ್ತಿದೆ, ಸ್ವಲ್ಪ ಟಿಫನ್ ಮಾಡಿಡೆ, ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಜಾಹ್ನವಿ ರೂಮ್ಗೆ ಹೋದಳು. ಇವಳು ಬಂದರೆ ಹೀಗೆ ಬಿರುಗಾಳಿ ಬಂದಂತೇನೆ
ಅಂತ ನಗ್ತಾ ಜಾನ್ವಿ ಟಿಫನ್ ರೆಡಿ ಮಾಡಿದ್ಲು. ಆರ್ಯನ್ ಶಿವಾನಿ ರೂಮ್ಗೆ ಹೋದಾಗ ಅವಳು ಅಲ್ಲಿ ಇರಲಿಲ್ಲ. ಬಾಲ್ಕನಿ ಡೋರ್ ತೆಗೆದಿದ್ದರಿಂದ ಅಲ್ಲಿಗೆ ಹೋಗಿ ನೋಡಿದರೆ ಶಿವಾನಿ ಔಟೋಸ್ ಕಡೆಗೆ ನೋಡ್ತಾ ನಿಂತು ಆಲೋಚಿಸ್ತಾ ಇದ್ಲು. ಆರ್ಯನ್ ಹೋಗಿ ಶಿವಾನಿ ಅಂತ ಕರೆದ. ಅವನು ಹಾಗೆ ಕರೆದ ತಕ್ಷಣ ಶಿವಾನಿ ಹಿಂತಿರುಗಿ ಅಣ್ಣ ನೀವಾ ಅಂತ ಆಶ್ಚರ್ಯವನ್ನು ಪಟ್ಲು. ಯಾಕೆ ಶಿವಾನಿ ಅಷ್ಟು ಆಶ್ಚರ್ಯ ಪಡ್ತಿದೀಯಾ? ನಿನ್ನ ಅಣ್ಣನ ನಿನ್ನ ಹತ್ರ ಬರಬಾರ್ದಾ ಅಂತ ಕೇಳ್ದ. ಅದೇನಣ್ಣ ಹಾಗೆ ಹೇಳ್ತೀಯ? ನೀನು ಬಂದಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಪ್ರತಿದಿನ ನೀನು ಬರಲ್ವಲ್ಲ ಅಂತ ಹಾಗೆ ನೋಡಿದೆ ಅಷ್ಟೇ ಅಂದ್ಲು ಶಿವಾನಿ. ಹೌದಮ್ಮ, ನನಗೆ ಇದ್ದ ಸಮಸ್ಯೆಗಳಿಂದ ನಿನ್ನ ಬಗ್ಗೆ ಯೋಚಿಸೋದನ್ನೇ ಬಿಟ್ಬಿಟ್ಟಿದ್ದೆ. ನೀನು ಏನು ಮಾಡ್ತಾ ಇದೀಯ ಅಂತಲೂ ಕೂಡ ನಾನು ಗಮನಿಸದೆ ಬ್ಯುಸಿಯಾಗಿ ಬಿಟ್ಟೆ. ನನ್ನನ್ನು ಕ್ಷಮಿಸು ಶಿವಾನಿ. ಅಯ್ಯೋ ಅಣ್ಣ, ನೀನು ನನಗೆ ಸಾರಿ ಕೇಳೋದೇನು ಅಂತ ಒಳಗಡೆ ಬಂದಳು. ಆರ್ಯನ್ ಬಂದು ಬೆಡ್ ಮೇಲೆ ಕೂತ್ಕೋ ಶಿವಾನಿ ಎಂದ. ಆರ್ಯನ್ ಪಕ್ಕದಲ್ಲಿ ಶಿವಾನಿ ಕೂತ್ಲು. ಶರ್ಮಿಳಾ ಇನ್ನು ಆರ್ಯನ್ ಕೆಳಗಡೆ ಬರದೇ ಇದ್ದದನ್ನು ನೋಡಿ ಪ್ರತಾಪ್ಗೆ ಹೇಳಿ ಮೇಲೆ ಬಂದಳು. ಆರ್ಯನ್ ರೂಮ್ ಬಾಗಿಲು ತಟ್ಟಿದ್ಲು. ಆದರೆ ಎಷ್ಟೇ ಹೊತ್ತಾದರೂ ಅವನು ಬಾಗಿಲು ತೆಗೆದೇ ಇದ್ದಾಗ ತಾನೇ ಬಾಗಿಲನ್ನ ಜೋರಾಗಿ ತಳ್ಳಿದರೆ ಅದು ಓಪನ್ ಆಗಿತ್ತು. ಒಳಗಡೆ ನೋಡಿದಾಗ ಆರ್ಯನ್ ಅಲ್ಲಿ ಇರಲಿಲ್ಲ. ನಾನು ಹಾಲ್ನಲ್ಲೇ ಕೂತಿದ್ದೆ ಅಲ್ವಾ, ಅವನು ಕೆಳಗಡೆ ಹೋಗಿಲ್ಲ, ಮತ್ತು ಎಲ್ಲಿಗೆ ಹೋದ ಅಂತ ಯೋಚಿಸ್ತಾ ಹೊರಗಡೆ ಬಂದವಳಿಗೆ ಶಿವಾನಿ ಹತ್ರ ಏನಾದರೂ ಹೋಗಿರಬಹುದಾ ಅಂತ ಅನ್ನಿಸಿ ತಕ್ಷಣವೇ ಶಿವಾನಿ ರೂಮ್ ಕಡೆಗೆ ಹೋದಳು. ಇತ್ತ ಜಾಹ್ನವಿ ಟಿಫನ್ ರೆಡಿ ಮಾಡಿ ಟೇಬಲ್ ಮೇಲೆ ಇಡ್ತಾ ಇದ್ರೆ ಅವನಿ ರೆಡಿಯಾಗಿ ಬಂದು, ಜಾಹ್ನವಿ ಏನು ಟಿಫನ್ ಮಾಡ್ತಿದೀಯಾ? ಏನು ಮಾಡಿದೀಯಾ ಅಂದ್ಲು. ಕೂತ್ಕೋ ಅಂತ ಹೇಳಿ ಮನೋಜ್ ಬಂದು ಅವನಿಯನ್ನು ನೋಡಿ, ನೀನು ಯಾವಾಗ ಬಂದೆ ಅವನಿ ಅಂತ ಕೇಳಿದ. ಈಗಲೇ ಬಂದೆ ಅಣ್ಣ, ಹಸಿವಾಗ್ತಾ ಇದೆ, ಇರಿ ಮೊದಲು ತಿಂಡಿ ತಿಂದು ಆಮೇಲೆ ಮಾತಾಡೋಣ ಅಂತ ಜಾಹ್ನವಿ ಮಾಡಿದ ದೋಸೆಯನ್ನು ಪ್ಲೇಟ್ನಲ್ಲಿ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಜೊತೆ ತಿಂತ, ಅಬ್ಬಾ ಜಾನ್ವಿ ನಿನ್ನ ಹಾಗೆ ಅಡುಗೆ ಮಾಡುವವರು ಯಾರು ಇಲ್ಲವೇ, ಎಷ್ಟು ಚೆನ್ನಾಗಿ ಮಾಡಿದೀಯ, ದೋಸೆಗಳಂತೂ ಸೂಪರ್ ಆಗಿವೆ, ಇನ್ನು ಚಟ್ನಿ ಬಗ್ಗೆ ಹೇಳಲೇಬೇಡ, ಅಷ್ಟು ರುಚಿಯಾಗಿದೆ ಕಣೆ, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಇದೆ, ಹೇಗೆ ಹಾಕ್ತೀಯೋ, ನಾನಾದರೆ ದಿನ ಯಾವುದಾದರೂ ಒಂದನ್ನು ಜಾಸ್ತಿ ಮಾಡ್ತೀನಿ, ಇಲ್ಲ ಕಮ್ಮಿ ಮಾಡ್ತಾನೆ ಇರ್ತೀನಿ ಅಂದ್ಲು. ಅವಳ ಮಾತಿಗೆ ಜಾಹ್ನವಿಗೆ ರಾತ್ರಿ ನಡೆದಿದ್ದು ನೆನಪಾಯಿತು. ಎಲ್ಲರಿಗೂ ಚೆನ್ನಾಗಿಯೇ ಮಾಡಿಕೊಡ್ತೀನಿ, ಆದರೆ ಅವ್ರ ಹತ್ರ ಹೋಗುವಾಗ ಯಾಕೆ ಹೀಗಾಗುತ್ತೋ ಏನೋ ಅಂತ ಆಲೋಚಿಸಿದ್ಲು. ಜಾಹ್ನವಿ ಎಲ್ಲಿಗೆ ಹೋದ್ಯಮ್ಮ? ನಿಂತಲ್ಲೇ ಕನಸಿನಲ್ಲಿ ನಿನ್ನ ಗಂಡನ ಜೊತೆ ಡುಯೆಟ್ ಏನಾದರೂ ಹಾಡ್ತಿದೀಯಾ ಅಂತ ಅವನಿ ನಕ್ಳು. ಮನೋಜ್ ಕೂಡ ಅವನಿ ಮಾತಿಗೆ ನಗ್ತಾ ತಿಂತಾ ಇದ್ದ. ಜಾಹ್ನವಿ ಅವನಿ ಕಡೆ ಗಂಭೀರವಾಗಿ ನೋಡ್ತಾ, ಬಾಯಿ ಮುಚ್ಕೊಂಡು ತಿನ್ನಬಾರ್ದಾ, ಏನಾದರೂ ಒಂದು ವಟ ಅಂತ ಇರ್ತೀಯಲ್ಲ ಅಂದ್ಲು. ಬಾಯಿ ಮುಚ್ಕೊಂಡು ಹೇಗೆ ತಿಂತಾರೆ ಅಂತ ಒಂದು ಸಲ ತೋರಿಸು ಬಂಗಾರ, ಆಗ ನಾನು ಹಾಗೇ ತಿಂತೀನಿ ಅಂದ್ಲು ಅವನಿ. ಬಾಯಿ ಮುಚ್ಕೊಂಡು ತಿನ್ನು ಅಂದರೆ ಅದರ ಅರ್ಥ ಬಾಯಿ ಮುಚ್ಚಿಯು ಅಂತಲ್ಲ, ಮಾತನಾಡದೆ ತಿನ್ನು ಅಂತ ಅಂದ್ಲು ಜಾಹ್ನವಿ. ನಾನು ಅಷ್ಟು ಜಾಸ್ತಿ ಏನು ಮಾತಾಡಿದ್ದೀನಿ ಜಾನು ಅಂದ್ಲು ಅವನಿ. ಅಬ್ಬಬ್ಬಾ, ನಿನ್ನ ಬಾಯಿಂದ ಮಾತೇ ಬರೋದಿಲ್ಲ ಅಲ್ವಾ, ಬಿಡು, ನಾನು ಎಷ್ಟು ವಟ ಅಂದೆ ಅಂತ ಅರ್ಥ ಆಯಿತು, ಇನ್ಮೇಲೆ ಸೈಲೆಂಟಾಗಿರ್ತೀನಿ ಅಂದ್ಲು ಅವನಿ. ಮನೋಜ್ ಮಧ್ಯೆ ಪ್ರವೇಶಿಸಿ ಜಾಹ್ನವಿ ತಮಾಷೆಗೆ ಅಂದು, ಬಿಡು ಅವನಿ, ನೀನು ಮಾತಾಡ್ತಾ ಇದ್ರೆ ಚೆನ್ನಾಗಿರೋದು, ನೀನು ಮಾತಾಡದೇ ಇದ್ದರೆ ಚೆನ್ನಾಗಿರೋದೇ ಇಲ್ಲ, ಮಾತಾಡು ಅಂದ. ಥ್ಯಾಂಕ್ಸ್ ಅಣ್ಣ ಎಂದು ಎದ್ದು ಕೈ ತೊಳೆದು, ಸರಿ ಜಾನು, ನಾನು ಆಫೀಸ್ಗೆ ಹೊರಡ್ತೀನಿ, ಲೇಟ್ ಆದರೆ ಬೈತಾರೆ ಅಂತ ಹೇಳಿ ಹೊರಟಳು. ಅವನೇ ಸ್ಕೂಟಿ ತೆಗೆದು ಬಂದು ಲೇಟ್ ಆಗಿದೆ, ಆಫೀಸ್ಗೆ ಹೋಗಬೇಕು ಎಂದು ಹೋಗ್ತಾ ಇದ್ಲು. ಅರ್ಧ ದಾರಿಗೆ ಹೋದ ನಂತರ ಯಾರ ಸ್ಕೂಟಿಗೆ ಅಡ್ಡ ಬಂದಿದ್ದರಿಂದ ಅವನೇ ಸ್ಕೂಟಿಯಿಂದ ಕೆಳಗಡೆ ಬಿದ್ಲು. ಅವ್ರು ಯಾರಾಗಿರ್ಬೋದು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಶಿವಾನಿ ರೂಮ್ನಲ್ಲಿ ಆರ್ಯನ್ ಕೇಳಿದ, ರಾತ್ರಿ ನಿನ್ನ ರೂಮಿಗೆ ಬಂದಾಗ ನೀನು ನಿದ್ದೆ ಮಾಡ್ತಾಯಿದ್ದೆ, ನಿನ್ನನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೋಗುವಾಗ ನಿನ್ನ ಕಣ್ಣಲ್ಲಿ ನೀರು ಕಂಡಿತು, ಏನಾಯಿತು ಶಿವಾನಿ ಅಂತ ಕೇಳ್ದ ಆರ್ಯ. ನಿದ್ದೆಯಲ್ಲೂ ಯಾಕೆ ಅಷ್ಟು ನೋವು ಅನುಭವಿಸ್ತಿದೀಯಾ, ಅಸಲಿಗೆ ಏನು ನಡೀತು? ಆರ್ಯನ್ ಹಾಗೆ ಕೇಳ್ತಾ ಇದ್ದಂತೆ ಶಿವಾನಿ ಅಣ್ಣ ಅದು ಎಂದು ಹೇಳಲು ಹೋಗುವಷ್ಟರಲ್ಲಿ ಶರ್ಮಿಳಾ ರೂಮಿಗೆ ಬಂದು ಆರ್ಯನ್ ಅಂತ ಕರೆದ್ಲು. ಅವನೇ ಸ್ಕೂಟಿಗೆ ಅಡ್ಡ ಬಂದವರು ಯಾರು? ಆರ್ಯನ್ ಬಳಿ ಶಿವಾನಿ ತನ್ನ ಮದುವೆ ವಿಷಯವನ್ನು ಶರ್ಮಿಳಾ ಹೇಳಲು ಬಿಡ್ತಾಳೋ ಇಲ್ವೋ? ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ಸಮಯ ವಿಡಿಯೋ ಹಾಕಬೇಕು ಅಂದರೆ ಜಾಯಿನ್ ಬಟನ್ ತಗೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.